ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಕಂಟಿ ಲವರು ಕಂಟಿನ ಫೋನಲ್ಲಿ ಕರೀತಾಳೆ. ಕಂಟಿ ಅಲ್ಲಿಗೆ ಬರ್ತಾನೆ. ಬಂದಾಗ ಹೇಳ್ತಾಳೆ, ಏನು ಮಾಡಲಿ ನಾನು ಹೇಳು, ಬಚಾವಾಗೋಕ್ಕೆ ನೀವು ಯಾರೂ ಕೂಡ ಇಲ್ಲಿರಲಿಲ್ಲ, ನೀವೆಲ್ಲ ಮನೆ ದೇವರಿಗೆ ಅಂತ ಊರಿಗೆ ಹೊರಟೋಗಿದ್ರಿ. ಆ ಟೈಮಿಗೆ ಕರೆಕ್ಟಾಗಿ ನನಗೆ ಮದುವೆ ಮಾಡೋಕ್ಕೆ ಅಣ್ಣನ ಫ್ರೆಂಡ್ ಜೊತೆ ಮಂಜಣ್ಣನ ಜೊತೆ ಮದುವೆ ಮಾಡೋಕ್ಕೆ ತಯಾರಿ ನಡೆಸಿದ್ರು. ನಾನಿಂದು ಸುಳ್ಳು ಹೇಳಿಲ್ಲ ಅಂದರೆ ನನಗೆ ಮದುವೆ ಮಾಡಿಬಿಡೋರು. ನಾನು ಏನು ಮಾಡಲಿ ಹೇಳು. ಇವಾಗಲೂ ಕೂಡ ಅವನಿಗೇನೆ ಕೇಳಿಬಿಟ್ಟು ಮತ್ತೆ ಮದುವೆ ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ. ನೀನು ಅರ್ಜೆಂಟಲ್ಲಿ ನನ್ನ ಮದುವೆ ಮಾಡ್ಕೊಂಡ್ರೆ ಪರವಾಗಿಲ್ಲ, ಇಲ್ಲಾಂದರೆ ನನ್ನ ಕರ್ಕೊಂಡು ಹೊರಟೋಗು ಅಂತ ಹೇಳ್ತಾಳೆ. ಈ ಕಡೆ ಮುತ್ತು ಅಣ್ಣ ಹೊಡೆದಿದ್ದು ನೆನೆಸ್ಕೊಂಡು ಅವನು ಬೇಜಾರು ಮಾಡ್ಕೊಳ್ತಾ ಇದ್ದಾನೆ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟೆ, ನನ್ನ ತಮ್ಮನ ಏಕು ಗೊತ್ತಾಗ್ದಲೇ ಹೊಡೆದ್ಬಿಟ್ನಲ್ಲ ಅಂತೇಳಿ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾನೆ. ಅವಳು ಸುಳ್ಳು ಹೇಳಿದ್ದು ಅಂತ ಗೊತ್ತಾಗಿದೆ. ಆಮೇಲೆ ಮುತ್ತುಗೆ ಮುತ್ತು ಅಣ್ಣ ಮದುವೆ ಆಗೋವರೆಗೂ ನನ್ನ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾನಲ್ಲ. ಹಂಗಾಗಿ ಇವಳಿಗೆ ನಿನ್ನ ಮುತ್ತು ಅಣ್ಣ ಮದುವೆ ಆಗೋದು ಯಾವಾಗ, ನನ್ನನ್ನು ಆಗೋದು ಯಾವಾಗ, ಇದು ಆಗದೆ ಕೆಲಸ, ನಿನ್ನ ಹಂಗಾರೆ ನನ್ನನ್ನು ಬಿಟ್ಬಿಡ್ತೀಯ ಕಂಟಿ, ನನ್ನ ಮದುವೆ ಮಾಡ್ಕೊಳ್ಳಲ್ವಾ ಅಂತ. ಮದುವೆ ಮಾಡ್ಕೋತೀನಿ, ಮಾಡ್ಕೊಳ್ಳಲ್ಲ ಅಂತಲ್ಲ. ಮುತ್ತು ಅಣ್ಣನ ಮದುವೆ ಆಗೋವರೆಗೂ ಕಾಯೋಕ್ಕಾಗಲ್ಲ. ಯಾಕೆಂದರೆ ಇವಾಗ ಮತ್ತೆ ಕುತಂತ್ರ ಬುದ್ಧಿ ಮಾಡ್ತಾಯಿದ್ದಾರೆ. ಒಳಗೇನೆ ಸಂಚು ಮಾಡಿ ಮತ್ತೆ ಆ ಮಂಜಣ್ಣನಿಗೆ ನನ್ನನ್ನು ಮದುವೆ ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ. ಏನು ಮಾಡ್ತೀಯ ಹೇಳು ಅಂತ. ಸರಿ, ಹೋಗಿ ಮನೆಗೆ ಮಾತಾಡ್ತೀನಿ ಅಂತ ಬರ್ತಾನೆ. ಇಲ್ಲಿ ಮಾತಾಡೋಕ್ಕಾಗಲ್ಲ. ಏಕೆಂದರೆ ಮುತ್ತು ಅಣ್ಣನ ಮದುವೆ ಆಗಿಲ್ಲ, ಮದುವೆ ಆಗದೆ ನಾನು ಹೆಂಗೆ ಮದುವೆ ಆಗ್ತೀನಿ ಅಂತ ಹೇಳೋದು ಅಂತ ಇವನು ತುಂಬ ಪ್ರಯತ್ನ ಪಡ್ತಿರ್ತಾನೆ. ಅವಾಗೇನಾಗುತ್ತೆ ಅಂದರೆ, ಇವಳು ಮನೆಗೆ ಹೇಳ್ಕೊಳ್ಳಂಗಿಲ್ಲ. ಮತ್ತೆ ಸುಳ್ಳು ಹೇಳಿರೋರು ಮತ್ತೆ ಯಾರು ನಂಬೋದು ಇಲ್ಲ. ಸುಳ್ಳು ಹೇಳಿರೆ ಹೆಂಗೆ ನಂಬ್ತಾರೆ, ಇದು ಸುಳ್ಳು ಅಂತ ಆಗಿಬಿಡುತ್ತೆ. ಹಾಗಾಗಿ ಅವಳು ನಂಬೋದೇ ಇಲ್ಲ. ಈ ಕಡೆ ಅವರ ಅಪ್ಪ ಕೂಡ ನನ್ನ ಹೆಸ್ರನ್ನ ಯಾರೂ ಉಳಿಸ್ಲಿಲ್ಲ, 4 ಜನ ಗಂಡು ಮಕ್ಳು ಹುಟ್ಟಿ ಒಬ್ಬರು ಉಳಿಸ್ಲಿಲ್ಲ ನನ್ನ ಹೆಸ್ರನ್ನ ಅಂತ. ಏಕೆಂದರೆ ಪ್ರೆಗ್ನೆಂಟ್ ಮಾಡಿದ್ದ ಅಂತ ಅಂದಾಗ ನನ್ನ ಹೆಸ್ರು ಉಳಿಸ್ತಾ ಅಂತ ಹೇಳಿರ್ತಾನೆ ಇವನು ನಟರಾಜ. ಆಮೇಲೆ ಪ್ರೆಗ್ನೆಂಟ್ ಇಲ್ಲ, ಅವಳನ್ನ ನಾನು ಏನೂ ಮುಟ್ಟೆ ಇಲ್ಲ ಅಂದಾಗ ನನ್ನ ಹೆಸ್ರು ಉಳಿಸ್ಲಿಲ್ಲ ಈ ಬೋಳಿ ಮಕ್ಕಳು ಯಾವನು 4 ಜನ ಇದು 4 ಜನ ನನ್ನ ಹೆಸ್ರು ಉಳಿಸ್ಲಿಲ್ಲ ಅಂತೇಳಿ ಇದು ಮಾಡ್ತಾನೆ ಇವನು ನಟರಾಜ. ಅವರಪ್ಪ ಆವಾಗ ಸುಮ್ಮ ಕೂತ್ಕೊ, ನಿನ್ನ ಮಾನ ಮರ್ಯಾದೆ ಇಲ್ಲ, ಏನೇನೋ ಮಾತಾಡ್ತೀಯ ಅಂತೇಳಿ ಬೈತಾನೆ. ಆಮೇಲೆ ಮಾಯಿ ಕೂಡ ಬೈತಾನೆ, ಸುಮ್ಮನಿರೋ, ನಿನಗೇನು ಗೊತ್ತಾಗಲ್ಲ, ನೀನು ಏನೇನೋ ಮಾತಾಡ್ತೀಯ, ನಿನಗೆ ಸುಮ್ಮ ಕೂತ್ಕೊಳ್ಳೋಕ್ಕಾಗಲ್ವ ಅಂತ ಇವನು ಬೈತಾನೆ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಐಶ್ವರ್ಯಂಗೆ ಇವನು ಹೇಳ್ತಾನೆ, ಹರಿ, ತುಂಬಾ ನಮ್ಮಿಂದ ಕಷ್ಟ ಆಯಿತು ನಿಮಗೆ, ನೀವು ನಿಮ್ಮ ಅಪ್ಪರ ಮನೇಲಿ ತುಂಬ ಚೆನ್ನಾಗಿದ್ದವರು, ಇಲ್ಲಿ ತುಂಬ ಕಷ್ಟಪಟ್ರಿ, ನಮ್ಮ ಮನೆಯಿಂದ ತುಂಬ ಕಷ್ಟ ಆಗ್ತಿದೆ ನಿಮಗೆ, ಅಲ್ಲಿ ಕೈಯೆಲ್ಲ ಸುಟ್ಕೊಂಡು ಬರೀ ಕಾಲಲ್ಲಿ ನಡೆದಿದ್ದು ಎಲ್ಲ ತುಂಬ ಕಷ್ಟ ಆಯ್ತಲ್ಲ ನಿಮಗೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಅದು ಹೆಂಗೆ ಹೇಳ್ತೀರಾ ರೀ, ಇದು ನನ್ನ ಮನೆಯೇ ತಾನೆಯಾ, ನನ್ನ ಮನೆಗೆ ನಾನು ಕಷ್ಟಪಟ್ಟಿದ್ದೀನಿ, ಬೇರೆಯವ್ರ ಮನೆಗಲ್ವಲ್ಲ, ಅದೇನಕ್ಕೆ ಹಂಗೆ ಮಾತಾಡ್ತೀರಾ ಬಿಡಿ ಅಂತ ಹೇಳ್ತಾಳೆ. ಆಮೇಲೆ ಹಿಂಗೆ ಮಾತಾಡ್ತಾ ಇರ್ತಾರೆ. ಆವಾಗ ಅರಿ ಹಂಗಂತಾನೆ. ಆವಾಗ ನನ್ನ ಮನೆಯೇ ಅಲ್ವಾ, ನಾನೇನು ಬೇರೆಯವ್ರ ಮನೆಗೆ ಮಾಡಿಲ್ವಲ್ಲ, ಏನಕ್ಕೆ ಹಂಗಂತೀರ ರೀ ಅಂದಾಗ ಅವನು ಒಂಥರ ಏನು ಪ್ರಯೋಜನ ಅಂತ ಅಂದ್ಕೊಂಡು ಸುಮ್ಮನಾಗ್ತಾನೆ. ಆಮೇಲೆ ಹೀಗೆ ಮಾತಾಡಿಕೊಂಡು ಇಬ್ಬರೂ ತಮಾಷೆ ಮಾಡ್ಕೊಂಡು ಮಾತಾಡ್ಕೊಂಡಿರ್ತಾರೆ. ಆವಾಗ ಕಂಟಿ ಇನ್ನೂ ಬಂದಿಲ್ವಲ್ಲ ಅಂಥೇಳಿ ಗಾಬರಿ ಆಗಿರ್ತಾರೆ. ಆಮೇಲೆ ಏನಾರು ಮತ್ತೆ ಗಲಾಟೆ ಮಾಡಿ ಕಂಟಿಗೆ ಏನಾರು ಹೊಡೆದ್ಬಿಟ್ರೆ ಏನು ಮಾಡೋದು ಅಂತೇಳಿ ಹಿಂಗೆಲ್ಲ ಮನೆಯವರು ಮಾತಾಡ್ತಾ ಇರ್ತಾರೆ. ಅಪ್ಪನೂ ಹಂಗೆ ಅಂತಾನೆ, ಅವನು ಹೋಗಿ ಸುಮಾರು ಹೊತ್ತಾಯಿತು, ಇನ್ನೂ ಬರಲಿಲ್ಲ, ಬಿಟ್ಟು ಬರ್ತೀನಿ ಅಂತ ಹೋದನು, ಇಷ್ಟೊತ್ತು ಬರಲಿವಲ್ಲ ಅಂತೇಳಿ. ಬರ್ತಾನೆ ಬಿಡು ಅಂತೇಳಿ ಒಂದು ಧೈರ್ಯ ಮಾಡಿರ್ತಾರೆ. ಆ ತಕ್ಷಣಕ್ಕೆ ಅವನು ಬರ್ತಾನೆ. ಬಂದ ಮೇಲೆ ಕಂಟಿಗೆ ಸಮಾಧಾನ ಮಾಡಿ, ಹಿಂಗೆ ಹೊಡೆದಿದ್ದು ತಪ್ಪಾಯಿತು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಮುತ್ತು. ಆಮೇಲೆ ಮುತ್ತು ಆ ಕಡೆಯಿಂದ ಕೆಲ್ಸಕ್ಕೆ ಹೋಗಿ ಮನೆಗೆ ಬರ್ತಿರ್ತಾನೆ. ಆವಾಗ ಇವಳು ಕಂಟಿ ಲವರ್ ಅಡ್ಡ ಹೋಗ್ತಾಳೆ. ಇಲ್ಲೇ ಐಶ್ವರ್ಯ ಬೇಜಾರು ಮಾಡ್ಕೋತಾಳೆ. ಎಲ್ಲ ಪಾಪ ಕಂಟಿ ಲವರು ಈ ಥರ ಕಂಟಿಗೆ ಬೇಜಾರು ಮಾಡೋಂಗೆ ಹೊಡೆದ್ಬಿಟ್ರಲ್ಲ ಅಣ್ಣ, ಕೆನ್ನೆಗೆ ಬಾರಿಸ್ಬಿಟ್ರು. ಪಾಪ ಕಂಟಿಗೆ ಏನು ಬೇಜಾರಾಯಿತು ಏನೋ ಅಂತೇಳಿ ಮಾಡದೆ ತಪ್ಪಿಗೆ ಕಂಟಿ ಸುಮ್ಮನೆ ಆಗಿಬಿಟ್ರು ಅಂತೇಳ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಹಿಂಗೆ ಸುಮ್ಮನೆ ಆಗಿರ್ತಾಳೆ. ಆಮೇಲೆ ಅವತ್ತು ನಿದ್ದೆ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಸಾಕಾಗೋಗಿದೆ ಅಂತೇಳ್ಬಿಟ್ಟು ಲೇಟಾಗಿದ್ದೆ, ನಿದ್ದೆ ಬಂದುಬಿಟ್ಟಿತ್ತು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಈ ಕಡೆ ಮುತ್ತು ಕೈಯನ್ನೆಲ್ಲ ಇದು ಮಾಡ್ಕೊತಾನೆ, ನನ್ನ ಪಾಪಿ ಕೈಯಿಂದ ಹೊಡೆದ್ಬಿಟ್ನಲ್ಲ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತೇಳಿ ಇವನು ಹೇಳ್ತಾನೆ.
ಆಮೇಲೆ ಹೀಗೆ ಮುತ್ತು ಅಣ್ಣಂಗೆ ಬೇಜಾರಾಗುತ್ತೆ. ಮುತ್ತು ಅಣ್ಣ ತುಂಬ ಬೇಜಾರು ಮಾಡಿಕೊಂಡು ಇಂಥ ಪಾಪಿ ಕೈಯಿಂದ ನನ್ನ ತಮ್ಮನ ಹೊಡೆದ್ಬಿಟ್ನಲ್ಲ ಕಂಟಿನ, ಅವ್ನು ಎಷ್ಟು ಬೇಜಾರು ಮಾಡ್ಕೊಂಡ ಏನು ಅಂತೇಳಿ ತುಂಬಾ ಫೀಲಿಂಗ್ ಮಾಡ್ಕೊಳ್ತಾನೆ. ಹೌದು. ಆಮೇಲೆ ಇವನು ಮುತ್ತು ಅಣ್ಣ ಆ ಕಡೆಯಿಂದ ಸೈಕಲಲ್ಲಿ ಬರ್ತಾ ಇರ್ತಾನೆ. ಇವಳು ಕಂಟಿ ಲವರ್ ಈ ಕಡೆಯಿಂದ ಹೋಗ್ಬಿಟ್ಟು, ಮುತ್ತು ಅಣ್ಣ ನಿಂತ್ಕೊಳ್ಳಿ ಒಂದು ನಿಮಿಷ ಮಾತಾಡಬೇಕು ಅಂತಾಳೆ. ಏನು ಮಾತಾಡಬೇಕಮ್ಮ ಅಂತ ಕೇಳಿದ್ದಕ್ಕೆ, ನಿಮಗೆ ನನ್ನನ್ನು ಮದುವೆ ಮಾಡ್ಕೋಬೇಕು ಅನ್ನೋದು ಇಷ್ಟ ಇಲ್ವಾ ಅಂತ. ಯಾಕಮ್ಮ ಇಷ್ಟ ಇಲ್ಲ, ಕಂಟಿ ಇಷ್ಟಪಟ್ಟಿದ್ದಾನೆ ಅಂದಮೇಲೆ ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯಾ, ಇಷ್ಟ ಇದೆ ಅಂತ ಹೇಳ್ತಾರೆ. ಮತ್ತು ಇಷ್ಟ ಇದ್ದರೆ ಏನಕ್ಕೆ ನೀವು ಡಿಲೇ ಮಾಡ್ತಾಯಿದ್ದೀರಾ, ನನ್ನನ್ನು ಬೇಗ ಮದುವೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಆ ಮಂಜಣ್ಣನಿಗೆ ಕೊಟ್ಟು ನನ್ನ ಮದುವೆ ಮಾಡೋಕ್ಕೆ ರೆಡಿ ಮಾಡ್ಕೊತಾವ್ರೆ. ಮತ್ತೊಂದು ಸಲ ನಾನು ಸುಳ್ಳು ಹೇಳೋಕ್ಕೆ ಹೋದರೆ ಇನ್ಯಾರೂ ನಂಬಲ್ಲ ನನ್ನನ್ನು. ಹಂಗಾಗಿ ನಾನು ಮತ್ತೆ ಮಂಜಣ್ಣನ ಹೆಂಡ್ತಿನೇ ಆಗೋದು. ಹಂಗಾಗಿ ಕಂಟಿಗೆ ಹೇಳಿದ್ರೆ ಅವನಿಗೆ ಅರ್ಥ ಆಗಲ್ಲ. ಮುತ್ತು ಅಣ್ಣನ ಮದುವೆ ಆಗಬೇಕು, ಅಲ್ಲಿವರೆಗೆ ಮದುವೆ ಆಗೋಕ್ಕಾಗಲ್ಲ ಅಂತಾನೆ, ನೀವೇನೇ ನಮಗೆ ಅಡ್ಡ ಬಂದಿರೋದು ಅಂತ ಹೇಳ್ತಾಳೆ. ಹೌದಾ, ನನ್ನಿಂದನೇ ತೊಂದರೆ ಆಗ್ತಿದೆಯಮ್ಮ ಅಂತಾನೆ. ಹೌದು, ನಿಮ್ಮಿಂದನೇ ತೊಂದರೆ ಆಗ್ತಿರೋದು ಅಂತ ಹೇಳ್ತಾಳೆ. ಆವಾಗ ಅವನಿಗೆ ಬೇಜಾರಾಗುತ್ತೆ. ಹೌದಾ, ಮನೆಗೆ ಹೋಗಿ ಮಾತಾಡ್ತೀನಿ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ಮನೆಗೆ ಹೋಗಿ ಮಾತಾಡ್ತೀನಿ ಅಂತೇಳಿ ಮನೆಗೆ ಬರ್ತಾನೆ. ಇಲ್ಲಿ ಕಂಟಿಗೆ ಸಮಾಧಾನನೂ ಮಾಡ್ತಾನೆ. ಆಮೇಲೆ ಕಂಟಿಗೆ ಕೆನ್ನೆಗೆ ಹೊಡೆದಿದ್ದು ಅದು ಏಟಲ್ಲ ಅಣ್ಣ ನನಗೆ ನಿಜವಾಗ್ಲೂ ಅಂತ ಅವನೂ ಖುಷಿ ಪಟ್ಕೊಂಡು ಇಬ್ಬರು ಮಾತಾಡ್ತಾ ಇರ್ತಾರೆ. ಇದು ತಲೆಯಲ್ಲಿರುತ್ತೆ ಅವನಿಗೆ, ಕಂಟಿ ಲವರ್ ಹೇಳಿದ್ದು ತಲೆಯಲ್ಲಿರುತ್ತೆ. ಇವಾಗ ಕಂಟಿಗೆ ಮದುವೆ ಮಾಡೋಕ್ಕೆ ಒಂದು ತೀರ್ಮಾನ ಮಾಡ್ತಾನೆ. ಏಕೆಂದರೆ ಅವನಿಗೂ ಹುಡುಗಿ ರೆಡಿ ಇದ್ದಾಳೆ, ಇವನಿಗೂ ಹುಡುಗಿ ರೆಡಿ ಇದ್ದಾಳೆ. ಮಾಡ್ಕೊಂಡ್ರೆ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.